ಮನೆ ಬಿಟ್ಟು ಹೋಗಿದ್ದು ನನಗೊಂಥರ ಬೇಜಾರಾಗಿತ್ತು. ಅವನ ಮನಸ್ಸು ಬದಲಾಯಿಸಿ ವಾಪಸ್ ಬಂದ ಅಲ್ವಾ, ನನಗೆ ಖುಷಿ ಆಗ್ತಿದೆ. ನನಗೂ ತುಂಬ ಖುಷಿ ಆಗ್ತಿದೆ. ಐ ಮೀನ್ ನಿನಗೆ ಸಂತೋಷ ಆದರೆ ನನಗೆ ಆಟೋಮ್ಯಾಟಿಕ್ಕಾಗಿ ಸಂತೋಷ ಆಗುತ್ತಲ್ಲ. ಜಯಂತನ ವಿಷಯ ಕೊಟ್ಕೊಂಡು ನನಗೇನಾಗಬೇಕು? ಅವ್ನ ಮನೇಲಿದ್ರೆ ಎಷ್ಟು ಬಿಟ್ರೆ ಎಷ್ಟು. ನಿನ್ನೆಯಿಂದ ಇವಳು ವರ್ತನೆನೇ ವಿಚಿತ್ರವಾಗಿದೆ. ಏನೋ ಹೊಗೆ ಆಡ್ತಿದೆ ಅನಿಸುತ್ತೆ. ಇರಲಿ, ಯಾವತ್ತಾದರೂ ಒಂದಿನ ಗೊತ್ತಾಗಲೇಬೇಕಲ್ವಾ? ಸ್ವಲ್ಪ ಮೀನಾಕ್ಷಿ ಅವರೇ, ಮಗ ಬಂದಿದ್ದಾನೆ, ಚೆನ್ನಾಗಿ ಊಟ ಮಾಡಿ. ಏನು ಇದು? ಜಾಮೂನ್ ಮಾವ. ಅಕ್ಕ ನಂಗೆ ಜಾಮೂನು, ನಿಂಗೆ ಕೊಡಲ್ವೇನೋ? ಆಹಾ, ಜಾಮೂನು ತುಂಬಾ ರುಚಿಯಾಗಿದೆ. ಅಕ್ಕನ ಕೈ ರುಚಿ ಅಂದ್ರೆ ಕೈ ರುಚಿ. ಜಾಮೂನ್ನ ಬಾಯಿಗೆ ಹಾಕೊಂಡ್ರೆ ಹಾಗೆ ಕರಗಿಬಿಡುತ್ತೆ. ಪುಟ್ಟು ಅವ್ರೆ, ಯಾಕೆ ಕೋಳಿ ಕೆದಕ್ತಾ ಇದ್ದೀರಾ? ಅಟ್ಲೀಸ್ಟ್ ಜಾಮೂನ್ ತಿನ್ನಿ. ಯಾಕೋ ಪುಟ್ಟು, ತಿನ್ನು. ಊಟ ಆದ್ಮೇಲೆ ತಿಂತೀನಮ್ಮ. ಸರಿ. ಯಾಕೋ ಪುಟ್ಟು, ಎರಡೆರಡು ಕೊಟ್ಟಿದ್ದೀನಿ ಅಂತ ಬೇಜಾರಾ? ಇರು ಇನ್ನೂ 2 ಕೊಡ್ತೀನಿ. ಅಕ್ಕಿ ರೇಟ್ ಮತ್ತೆ ಜಾಸ್ತಿ ಆಯ್ತಂತೆ, ಹೌದಾ? ಕೆಜಿಗೆ 4 ರೂಪಾಯಿ ಜಾಸ್ತಿ ಆಗಿದೆ. ಅಬ್ಬಾ, ಹೀಗೆ ಬೆಲೆ ಜಾಸ್ತಿ ಆಗ್ತಿದ್ರೆ ಇನ್ನು ಅನ್ನ ತಿನ್ನೋದು ಬಿಟ್ಬಿಡ್ಬೇಕಷ್ಟೇ. ಅದು ನಿಜಾನೇ ಅನ್ನಿ. ಸಿಂಧು, ಹೇಳಿ ಅದಕ್ಕೆ. ಯಾಕೆ ನನ್ನ ಜೊತೆ ಮುಖ ಕೊಟ್ಟೆ ಮಾತಾಡ್ತಿಲ್ಲ? ನನ್ನ ಮೇಲೆ ಕೋಪನಾ? ಅದು ಪುಟ್ಟು ಇದ್ದಕ್ಕಿದ್ದ ಹಾಗೆ ಊರಿಗೆ ಹೋದ್ನಲ್ಲ, ಆ ಸಂಕಟದಲ್ಲಿ ನಿನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ನೋಡಿ ಅದಕ್ಕೆ, ಜಯಂತ್ ಯಾಕೆ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋದ, ಮತ್ತೆ ಇದ್ದಕ್ಕಿದ್ದ ಹಾಗೆ ಯಾಕೆ ವಾಪಸ್ ಬಂದ ಅನ್ನೋದು ನನಗೆ ಅರ್ಥ ಆಗೋದಿಲ್ಲ. ಆದರೆ
ಒಂದು ವಿಷಯನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅವನು ಈ ಆಟಕ್ಕೂ ಚಾರು ಜೊತೆ ಅವನ ಮದುವೆಗೂ ಯಾವ ಸಂಬಂಧನೂ ಇರಬಾರ್ದು. ಅಲ್ಲ ಅದಕ್ಕೆ ಚಾರು ಮತ್ತು ಜಯಂತ್ ಎಂಗೇಜ್ಮೆಂಟ್ ಇಡೀ ಊರೂರ ಮುಂದೆನೇ ನಡೆದಿದೆ ಅನ್ನೋದನ್ನು ನೀವು ಮರಿಬೇಡಿ. ಅವನನ್ನು ಮರೆಯೋಕ್ಕೆ ಬಿಡಬೇಡಿ. ಇದು ನನ್ನ ತವ್ರ ಮನೆ ಸಂಬಂಧ. ನಾನು ಮುಂದೆ ನಿಂತು ಇದನ್ನು ಕೂಡಿಸಿರೋದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಮಾನ ಕಳ್ಕೊಂಡು ನಾನು ಮಾತ್ರ ಬದುಕಿರೋದಿಲ್ಲ. ಚೇಚೆ, ಯಾಕೆ ಅಪಶಕನ ನುಡಿತೀಯ? ನೀನು ಭಯ ಪಡೋ ಥರ ಏನೂ ಇಲ್ಲ. ಎಲ್ಲ ನಾವು ಅಂದ್ಕೊಂಡು ಹಾಗೆ ನಡೆಯತ್ತೆ. ಆದಷ್ಟು ಬೇಗ ಚಾರು ಜಯಂತನ ಮದುವೆನ ಮಾಡಿ ಮುಗಿಸ್ಬಿಡೋಣ, ಆಯಿತಾ? ಈಗಲಾದರೂ ಸ್ವಲ್ಪ ನನಗೆ ಮಯೂರಿ, ದೊಡಮ್ಮ ಬಾಯ್ಲಿ ಈ ಆರಿಸಿದ ಅಕ್ಕಿನೆಲ್ಲ ಡಬ್ಬಕ್ಕೆ ಹಾಕು. ಚೆಲ್ಬೇಡ, ಸರಿಯಾಗಿ ಹಾಕು. ಜಯಂತ್ ಏನ್ ಮಾಡ್ತಿದ್ಯಾ? ಬೇಕು ಅಂತ ಆಟ ಆಡಿಸ್ತಿದ್ದೀನಿ ನನ್ನನ್ನು. ನಾನಾ? ಮತ್ತೆ ಮನೆಯಿಂದ 10 ಸಲ ಹೋಗಿ ಬಂದು ಮಾಡ್ತೀಯ. ನಾನು ಕರೆದ್ರೆ ಜಂಬ ತೋರಿಸ್ತೀಯಾ? ನಾನು ಜಂಬ ತೋರಿಸ್ತಾ ಇದ್ದೀನ? ಏನು ಈಗ್ಲಿಂದಾನೇ ಡಾಮಿನೇಟ್ ಮಾಡಕ್ ಶುರು ಮಾಡಿದ್ಯಾ? ಡಾಮಿನೇಟಾ? ನಾನಾ? ಮನೆಯಿಂದ ಯಾಕೆ ಬಂದಿಲ್ಲ ಅಂತ ಕೇಳೋದು ಡಾಮಿನೇಷನಾ? ಮೇಡಮ್, ನಮಗೆ ಡಾಮಿನೇಟ್ ಮಾಡೋಕ್ಕೆ ಬರಲ್ಲ. ಏನಿದ್ರು ಸರೆಂಡರ್ ಆಗಕ್ಕೆ ಬರುತ್ತೆ. ನಾನು ಬರಬೇಕು ಅಂತ ತುಂಬಾ ಟ್ರೈ ಮಾಡಿದೆ, ಆದ್ರೆ ಏನ್ ಮಾಡೋದು? ದೊಡಮ್ಮ ಆ ಕೆಲಸ ಈ ಕೆಲಸ ಅಂತ ಹೇಳ್ತಾನೆ ಇದ್ರು, ಅದಕ್ಕೆ ಬರೋಕ್ಕಾಗಲಿಲ್ಲ. ಸಾರಿ ಪುಟ್ಟು ಅವರೇ. ಪರವಾಗಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಆನ್ಸರೇ ಮಾಡಲಿಲ್ಲ ನೀನು. ಪ್ರಶ್ನೆನಾ? ಯಾವ ಪ್ರಶ್ನೆ? ಓ, ತಮಗೆ ಯಾವ ಪ್ರಶ್ನೆ ಅಂತ ಗೊತ್ತಿಲ್ಲ ಅಲ್ವಾ? ಪರವಾಗಿಲ್ಲ, ನಾವು ಇನ್ನೊಂದ್ಸಲಿ ಕೇಳ್ತೇವೆ. ಡು ಯು ಲವ್ ಮೀ? ಹೇಳಿ ಮೇಡಮ್, ನೀವು ನನ್ನ ಪ್ರೀತಿಸ್ತೀರಾ?
ಇನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಹೇಳಿ, ಡು ಯು ಲವ್ ಮೀ? ಅದು ಕಮ್ ಆನ್. ಅದು ಪುಟ್ಟವ್ರೆ, ಹಾಂ, ಅದು ಪುಟ್ಟು ಮೈರಿ ಪ್ಲೀಸ್ ಹೇಳು. ಜಯಂತ್, ನಿಮ್ಮ ಅಮ್ಮ ಬರ್ತಿದ್ದಾರೆ. ಅವ್ರು ಬರಲ್ಲ, ಸುಮ್ಮನೆ ಕರೆದಿರ್ತಾರೆ. ನಾನು ಹೋಗಿ ಆಮೇಲೆ ನೋಡ್ತೀನಿ. ನೀನು ಹೇಳು ಮಯೂರಿ. ಪುಟ್ಟು, ತಮಾಷೆ ಮಾಡಬೇಡ. ಅವ್ರೇನಾದ್ರೂ ಬಂದು ನಾವು ಸಿಕ್ಕಾಕೊಂಡ್ರೆ ಅಷ್ಟೇ. ಆ ರೀತಿ ಏನೂ ಆಗಲ್ಲ. ಏನಾಯ್ತು ಪುಟ್ಟು? ಯಾಕೆ ಹೇಗೆ ನಿಂತಿದ್ಯಾ? ಏನೂ ಇಲ್ಲ ಅಮ್ಮ, ಏನೂ ಇಲ್ಲ. ಏನೂ ಇಲ್ವಾ? ಮತ್ತ್ಯಾಕೆ ಇಷ್ಟೊಂದು ಬೆವರ್ತಿದ್ಯಾ? ಅದು ಡಿಪ್ಸ್ ಹೊಡಿತಿದ್ದಲ್ಲ, ನೀ ಸಡನ್ ಬಂದಿದ್ದು ಭಯ ಆಯ್ತಷ್ಟೇ. ಅಷ್ಟೇನಾ? ನಾನು ಏನಾಯ್ತೋ ಎತ್ತಾಯ್ತೋ ಅಂತ ಭಯ ಪಟ್ಟಿದ್ದೆ. ಇತ್ತೀಚೆಗೆ ಬೇರೆ ನೀನು ವಿಚಿತ್ರವಾಗಿ ಆಡ್ತಿದ್ಯಾ. ಈ ರೂಮಲ್ಲಿ ಗಾಳಿ ಗಿಳಿ ಇದೆಯೇನೋ, ನಿನ್ನನ್ನು ಹೆದರಿಸ್ತಿದ್ಯೇನೋ ಅಂತ ಗಾಬರಿ ಆಗೋಗಿದೆ ನನಗೆ. ಆ ಥರದ್ದೇನೂ ಇಲ್ಲ ಅಮ್ಮ. ನಿಂಗೆ ಗೊತ್ತು ತಾನೆ ನನಗೆ ದೆವ್ವ ಭೂತ ಎಲ್ಲ ನಂಬಿಕೆ ಇಲ್ಲ ಅಂತ. ನಾನು ನಂಬ್ತೀನಲ್ಲಪ್ಪ. ಸರಿ ಬಿಡು, ತಗೋ ನೀನು ಹಾಲನ್ನು ಕುಡಿ. ನಾ ಕುಡಿತೀನಮ್ಮ, ನೀನು ಹೋಗು. ಅದು ಇಷ್ಟೋ ತನಕ ಎಕ್ಸಸೈಸ್ ಮಾಡ್ತಿದ್ದಲ್ಲ, ಈ ಕೈ ಎಲ್ಲ ನೋವ್ತಾ ಇದೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅಯ್ಯಯ್ಯೋ, ಕಾಲೇನಾದರೂ ಒತ್ತಲೇನೋ? ಬೇಡ ಅಮ್ಮ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಹೋಗು. ಆಯ್ತು ಕಣು, ಆಮೇಲೆ ಊಟಕ್ಕೆ ಎಬ್ಬಿಸ್ತೀನಿ. ಎದ್ದೇಳ್ಬೇಕು, ನಿದ್ದೆ ಮಾಡ್ತಿದ್ದೀನಿ, ಬೇಡ ಅನ್ಬಾರ್ದು. ಆಯ್ತಮ್ಮ. ಏನು ಇದು, ಬೆಡ್ಡನ್ನೆಲ್ಲ ಹೀಗೆ ಹರಡ್ಕೊಂಡಿದ್ಯಾ? ನಾನು ಮಾಡ್ಕೋತೀನಿ ಬಿಡಮ್ಮ. ನಿಮಿಷ ಇರೋ, ನಾನು ಇಲ್ಲೇ ಇದ್ರೆ ನಿನ್ಗೇನು ಕಷ್ಟ ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ. ಅಮ್ಮ ಸಾಕು ಬಿಡಮ್ಮ, ನಿದ್ದೆ ಮಾಡಿದ್ರೆಲ್ಲ ಹಾಳಾಗತ್ತಲ್ವಾ, ಬೆಳಿಗ್ಗೆ ಮಾಡ್ಕೊಂಡ್ರಾಯ್ತು. ನಂಗೆ ತುಂಬ ನಿದ್ದೆ ಬರ್ತಾ ಇದೆ. ಹೌದಾ, ನಿದ್ದೆ ಮಾಡ್ತೀಯಾ? ಸರಿ, ಮಲ್ಕೊ. ಮಯೂರಿ, ನೀನೇನಿಲ್ಲಿ? ಮಯೂರಿ, ನೀನು ಯಾವಾಗ ನನ್ನ ರೂಮಿಗೆ ಬಂದೆ? ಹೇಳೆ, ಕೇಳ್ತಾ ಇದ್ದಾನಲ್ಲ ನನ್ನ ಮಗ. ಅತ್ತೆ, ಅದು ಚಿಂಟು ನಾನು ಕಳ್ಳ ಪೊಲೀಸ್ ಆಡ್ತಿದ್ವಿ. ಅವನು ಪೊಲೀಸು, ನಾನು ಕಳ್ಳಿ. ಅದಕ್ಕೆ ಇಲ್ಲಿ ಬಂದು ಬಚ್ಚಿಟ್ಕೊಂಡೆ ಅಷ್ಟೇ. ಓ, ಅದಕ್ಕೇನಾ ಆಗ್ಲಿ ಚಿಂಟು ಬಂದು ಮಯೂರಿ ಅಕ್ಕ ಇದ್ದಾಳ ಅಂತ ಕೇಳಿದ್ದು? ಸಾರಿ, ಡಿಸ್ಟರ್ಬ್ ಆಯ್ತೇನೋ. ಇಟ್ಸ್ ಓಕೆ, ಯು ಕ್ಯಾರಿ ಆನ್. ಮೂರ್ಖತ್ತೆ ವಯಸ್ಸಾಗಿದ್ರು ಇನ್ನೂ ಹುಡುಗಾಟದ ಬುದ್ಧಿ ಹೋಗಿಲ್ಲ. ಕಳ್ಳ ಪೊಲೀಸ್ ಆಟ ಆಡ್ತಾಳಂತೆ, ಅದು ಆ ಪುಟ್ಟ ಹುಡುಗ ಚಿಂಟು ಜೊತೆ. ಅಯ್ಯೋ ಕರ್ಮ, ಆ ಭಗವಂತ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ಏನೋ ಇವಳಿಗೆ. ಪುಟ್ಟು, ನೀ ಮಲ್ಕೊಪ್ಪ, ಮಲ್ಕೊ. ಪುಟ್ಟು, ಬಾಗಿಲ್ನ ಭದ್ರವಾಗಿ ಹಾಕೊಂಡು ಮಲ್ಕೊ, ಇಲ್ಲಾಂದ್ರೆ ಮತ್ತೆ ಆ ಕತ್ತೆಗಳು ಬಂದು ನಿನಗೆ ತೊಂದರೆ ಕೊಡ್ತವೆ. ಮಲ್ಕೊ. ಅಮ್ಮ, ಏನು ಪುಟಿ?
ಅಮ್ಮ ಅದು ಅದು ಒಂದಕ್ಕೆ ಹೇಳು. ಅದು ನಮ್ಮ ಕಾಲೇಜಲ್ಲಿ ಏನಾಯ್ತು? ಅಮ್ಮ ನೀನು ಗಾಬರಿ ಪಡುವಂಥದ್ದು ಏನೂ ಆಗಿಲ್ಲ. ಮತ್ತೆ ಅದು ನಮ್ಮ ಬ್ಯಾಡ್ಮಿಂಟನ್ ಕೋಚು ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಬರಕ್ಕೆ ಹೇಳ್ತಾ ಇದ್ದಾರೆ. ಸ್ಪೋರ್ಟ್ಸ್ ಡ್ರೆಸ್ ಅಂದರೆ ಆ ತುಂಡುಡ್ಗೆ ಮೊಣಕಾಲ್ ತನಕ ಹಾಕೋತಾರಲ್ಲ ಅದಾ? ಬೇಡ ಬೇಡ, ನಾನು ಹಾಕೊಳ್ಳಲ್ಲ ಅಂತ ಹೇಳ್ಬಿಡು ಅವ್ರಿಗೆ. ಅಮ್ಮ ಅದು ಡ್ರೆಸ್ ಕೋಡು, ಹಾಕೊಳ್ಳಲ್ಲ ಅಂತ ಹೇಳೋ ಹಾಗಿಲ್ಲ. ನಾನೊಬ್ಬಳೇ ಅಲ್ಲ ಅಮ್ಮ, ಬ್ಯಾಡ್ಮಿಂಟನ್ ಆಡೋ ಎಲ್ಲ ಹುಡುಗಿರು ಆ ಡ್ರೆಸ್ನ ಕಂಪಲ್ಸರಿಯಾಗಿ ಹಾಕೊಳ್ಳೇಬೇಕು. ಇಲ್ಲ ಅಂದರೆ ರೂಲ್ಸ್ ಫಾಲೋ ಮಾಡಲಿಲ್ಲ ಅಂತ ಅಡ್ಮಿಷನ್ನ ಕ್ಯಾನ್ಸಲ್ ಮಾಡ್ತಾರಂತೆ. ಏನು, ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರಾ? ಹೌದು ಅಮ್ಮ, ನಾನು ಸೆಲೆಕ್ಟ್ ಆಗಿರೋದು ಸ್ಪೋರ್ಟ್ಸ್ ಕೋಟಾಲಿ ಅಲ್ವಾ, ಅದಕ್ಕೆ ಆ ಸ್ಪೋರ್ಟ್ಸ್ ರೂಲ್ಸ್ ಏನಿದೆಯೋ ಅದನ್ನು ಫಾಲೋ ಮಾಡಲೇಬೇಕು. ಒಳ್ಳೆ ಸಂದಿಗ್ಧ ಆಯ್ತಲ್ಲೇ. ಅಲ್ಲ, ನಿನ್ನನ್ನು ಕಾಲೇಜಿಗೆ ಕಳ್ಸೋಕ್ಕೆ ನಿಮ್ಮಪ್ಪ ಹಿಂದೆ ಮುಂದೆ ನೋಡಿದವರು ಈಗ ನೀನು ತುಂಡು ಬಟ್ಟೆ ಹಾಕ್ಕೊಂಡು ಆಟ ಆಡ್ತೀಯ ಅಂತ ಅವ್ರಿಗೆ ಗೊತ್ತಾದರೆ ಖಂಡಿತ ಕಾಲೇಜಿಗೆ ಕಳಿಸೋದೇ ನಿಲ್ಲಿಸ್ಬಿಡ್ತಾರಾ ಅಂತ. ನಂಗೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಅಮ್ಮ, ಛಾಯಾ ನನಗೊಂದು ಐಡಿಯಾ ಕೊಟ್ಟಿದ್ದಾಳೆ. ಏನು ಅದು ನಾನು ಸ್ಪೋರ್ಟ್ಸ್ ಡ್ರೆಸ್ ಹಾಕೊಳ್ಳೋದನ್ನು ಮನೇಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡಿಕೊಂಡ್ರೆ ಆಯಿತು ಅಂತ. ಸರಿಯಾಗಿದೆ ಅವಳ ಯೋಚನೆ. ನೀನು ಹಾಗೆ ಮಾಡು. ನಿನ್ನ ವಿದ್ಯಾಭ್ಯಾಸ ಮಾತ್ರ ಯಾವ ಕಾರಣಕ್ಕೂ ನಿಲ್ಲಬಾರ್ದು. ಸರಿ ಅಮ್ಮ. ದೇವ್ರೆ, ಒಂದು ಸುಳ್ಳನ್ನು ಕಾಪಾಡಕ್ಕೆ ಹೋಗಿ ಏನೆಲ್ಲ ಸಂಕಟ ಅನುಭವಿಸ್ಬೇಕು. ಈ ಸುಳ್ಳು ಹೇಳೋದು ಸಾಕು, ಈ ಭಯನೂ ಸಾಕು. ಹುಷಾರು ಮೇಘ, ಯಾವ ಕಾರಣಕ್ಕೂ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಆಮೇಲೆ ಆ ಸ್ಕರ್ಟ್ ಸ್ವಲ್ಪ ಉದ್ದಕ್ಕೆ ಇರಲಿ, ಇಂಗ್ಲೀಷ್ನವ್ರ ಥರ ತುಂಡಕ್ಕಿರೋದು ಬೇಡ. ಸರಿಮ್ಮ. ತುಂಬ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು. Do you love me? ಇವತ್ತು ಸ್ವಲ್ಪ ಯಾಮಾರಿದ್ರು ಮೀನಾಕ್ಷಿ ಅತ್ತೆ ಕೈಗೆ ಸಿಕ್ಕಾಕೋತಿದ್ವಿ. ಯಪ್ಪ, ಎಲ್ಲ ಜಯಂತಿಂದಾನೇ ಆಗಿದ್ದು. ಸಿಗ್ಲಿ ಅವನು, ಸರಿಯಾಗಿ ಅವನು ಕಿವಿ ಹಿಂತಿದ್ದ. ಜಯಂತಿನ ಮೆಸೇಜು. ನಾನು ಮನೆ ಹಿಂದೆ ಕಾಯ್ತಾ ಇದ್ದೀನಿ, ಬೇಗ ಬಾ.